ಟಾಪ್ ಮಳೆ ಬಂದೆಲ್ಲ ಹೋಗ್ತಾ ಇದ್ರೆ ಟಾಪ್ ಒಂದು ಸಪ್ಲೈ ಮಾಡಲ್ಲ ಆ ಟೈಮಲ್ಲಿ. ಇನ್ಯಾವುದೋ ಸಂದರ್ಭದಲ್ಲಿ ಟಾಪ್ ಅಪ್ ಬಂದ್ರೆ ಕರೆಂಟ್ ಜಾಸ್ತಿ ಆಗಲ್ಲ ಓಕೆ ಜೊತೆಲಿದ್ದು ಈಗ ಒಂದು ಬೇರೆ ಕಾರಣಗಳಿಂದ ಅವ್ರ ಕಾರ್ಯಕ್ರಮ ಹೋಗಿದ್ದಾರೆ. ಅವರು ಕೂಡ ನಾನು ಈ ಸಭೆಯ ಪರ ಮಾಡ್ಬೇಕಂತ ಶಿವಮೊಗ್ಗದಿಂದ ಬಂದಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಜಯ ಕಾಂಗ್ರೆಸ್ ಪತ್ರಿಕೆ ಸಂಪಾದಕ ಅಂತ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ರೂಪರೇಷೆಗಳನ್ನ ಅನೇಕ ವಿದೇಶಿ ಕಮಿಟಿಯವರಾಗ್ಲಿ ಬೇರೆ ಬೇರೆ ಕಮಿಟಿಗಳನ್ನ ಸರಿಯಾಗಿ ಓದಿ ನಮಗೆ ತಿಳಿಪಡಿಸಿದಂತ ಉಂಬುರವಾಡಿ ಅವರು, ಅದೇ ರೀತಿಯಾಗಿ ಹನುಮಂತ ಸಾಹೇಬರಾಗಲಿ ಸಂಸ್ಥೆ ಬೆಂಗಳೂರಿನ ಸಭಾಭವನದಲ್ಲಿ ಒಂದು ದಿನದ ಚಿಂತನ ಮಂಥನ ಸಭೆಯನ್ನು ನಡೆಸಲಾಯಿತು. ಆ ಚಿಂತನ ಒಂದು ವಿಷಯ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಯನ್ನು ತಡೆಯಲು ಏನೆಲ್ಲ ಸರ್ಕಾರ ಮಾಡ್ಬೋದು ಅಂತಕ್ಕಂಥ ಸಲಹೆಗಳನ್ನು ಕೊಡಲಿಕ್ಕೆ ಈ ಒಂದು ಚಿಂತನ ಮಂಥನ ಸಭೆಯ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ BR ಪಾಟೀಲರು, ಆಳಂದದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಪ್ಲ್ಯಾನಿಂಗ್ ಕಮಿಷನ್ನದ ಪಾಲಿಸಿ ಆ್ಯಂಡ್ ಪ್ಲ್ಯಾನಿಂಗ್ ಕಮಿಷನದ ಅಧ್ಯಕ್ಷರು ಆಗಿರೋದ್ರಿಂದ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸಲಾಯಿತು. ಈ ಸಭೆಗೆ ಒಂದು ವಿಶೇಷವಾಗಿ ಸುಪ್ರೀಂ ಕೋರ್ಟ್ನವರು ನೇಮಿಸಿರ್ತಕ್ಕಂಥ ಡಾಕ್ಟರ್ ದೇವೇಂದ್ರ ಶರ್ಮಾ ಅವರು, ರೈತ ಸುಧಾರಣಾ ಸಮಿತಿಯ ಅಧ್ಯಕ್ಷರು, ಅವರು ಕೂಡ ದೆಹಲಿಯಿಂದ ಇವತ್ತಿನ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಅಲ್ಲದೆ ನಮ್ಮ ರಾಜ್ಯಸಭೆಯ ಹಿಂದಿನ MP ಸಾಹೇಬರಾದಂಥ L. ಹನುಮಂತನೆಯವರು, ಆಮೇಲೆ ಮಾರ್ಕೆಟಿಂಗ್ ಬೋರ್ಡದ ಚೀಫ್ ಜನರಲ್ ಮ್ಯಾನೇಜರ್ ಆಗಿರುವಂಥ ಹುಂಬುರವಾಡಿಯವರು, ಹಾಗೆ ಹಿಂದಿನ 2003ರಲ್ಲಿ ಈ ರೀತಿಯಾಗಿ ರೈತರ ತಡೆಗೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಕ್ಕಂಥ ಹಾಗೂ ಈ ತಂತ್ರಜ್ಞಾನ ಸಂಸ್ಥೆಯ ಮೆಂಬರ್ ಆದಂಥ ಡಾಕ್ಟರ್ SCV ರೆಡ್ಡಿಯವರು, ಹಾಗೂ ಮೂಲವಾಗಿ ನಮ್ಮ ತಂತ್ರಜ್ಞಾನ ಸಂಸ್ಥೆಯ ಒಬ್ಬ ಜೀವಾವಧಿ ಲೈಫ್ ಮೆಂಬರ್ ಆಗಿರ್ತಕ್ಕಂಥ ಹಿಂದಿನ ನಿವೃತ್ತ ಕೃಷಿ ಅಧಿಕಾರಿಗಳಾಗಿರ್ತ ಪಿಂಜಾರವರು ಈ ಭಾಳ ಇಂಟ್ರೆಸ್ಟ್ ತೊಗೊಂಡು ಈ ಕಾರ್ಯಕ್ರಮವನ್ನು ನಡೆಸಿದರು. ಮತ್ತು ಇದಕ್ಕೆ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ನಮ್ಮ ಅಶೋಕ್ ದಳವಾಯಿ ಅವರು, ನಮ್ಮ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ನ ಅಧ್ಯಕ್ಷರು. ಸೊ ಇವರೆಲ್ಲ ಬಲ್ಲದೆ ಬಾರಾದ ನಮ್ಮ ಶಿವಮೊಗ್ಗದ ನಮ್ಮ KT ಗಂಗಾಧರ್ ರೈತರ ಪ್ರತಿನಿಧಿಯಾಗಿ, ರಾಮಲಿಂಗೇಗೌಡ ಅಂತ ಮಂಡ್ಯದ ಪ್ರತಿನಿಧಿಗಳಾಗಿ, ಪುಟ್ಟಸ್ವಾಮೇಗೌಡ ಹುಂಬುರವಾಡಿ, ಈ ರೀತಿಯಾಗಿ ಅನೇಕ ಸುಮಾರು ಒಂದು 60-70 ಜನ ರೈತರು, ವಿಜ್ಞಾನಿಗಳು, ಕೃಷಿ ಪಂಡಿತರು ಹಾಗೂ ಈ ಕ್ಷೇತ್ರದಲ್ಲಿ ಅಧ್ಯಯನ ಮಾಡೋದನ್ನೆಲ್ಲ ಸೇರಿಸಿ ಒಂದು ದಿನದ ಚಿಂತನ ಮಂಥನ ಸಭೆಯನ್ನು ನೋಡಲಾಯಿತು. ಪ್ರಾರಂಭದಲ್ಲಿ ದೇವೇಂದ್ರ ಶರ್ಮಾ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ರೈತರ ಆತ್ಮಹತ್ಯೆ ಹೇಗೆ ಅದರದ ಒಂದು ಚಿತ್ರಣವನ್ನು ನೀಡಿದರು. ಮತ್ತು ಅಮೇರಿಕಾದಲ್ಲಿ ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ನಮ್ಮಕ್ಕಿಂತಲೂ ಹೆಚ್ಚು ಆತ್ಮಹತ್ಯೆಗಳು ರೈತರದ್ದು ನಡೀತಾ ಇರೋದನ್ನು ಸಮಸ್ಯೆ ಗಮನಕ್ಕೆ ಬಂದರು. ತುಲನಾತ್ಮಕವಾಗಿ ನಮ್ಮ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ರೈತರ ಆತ್ಮಹತ್ಯೆಯನ್ನು ತಡೆ ಹಿಡಿಲಿಕ್ಕೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಾಕ್ಕೋಬೋದು ಅಂತಕ್ಕಂಥ ಒಂದು ಸಲಹೆಗಳನ್ನು ಕೊಟ್ಟರು. ನಾನು ಅದರ ನಂತರ SCV ರೆಡ್ಡಿಯವರು ಮತ್ತು ಹುಂಬುರವಾಡಿಯವರು ಈ ಹಿಂದಿನ ವರದಿಗಳು ಏನೇನು ರೆಕಮೆಂಡೇಷನ್ ನಾನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ, ಸೊ ಈ ಸದ್ಯಕ್ಕಿನ ಪರಿಸ್ಥಿತಿನಲ್ಲಿ ಏನೆಲ್ಲ ಮಾಡಬೇಕಂತಕ್ಕಂಥ ಅನೇಕ ರೈತರು, ರಾಮಲಿಂಗೇಗೌಡರು ಮತ್ತು ಅನೇಕ ರೈತರು ಕೂಡ ಪುಟ್ಟಸ್ವಾಮೇಗೌಡರು ತಮ್ಮ ನಿವೇದನೆಯನ್ನು ಸಲ್ಲಿಸಿದರು. ವಿಶೇಷವಾಗಿ ರೈತರ ಆತ್ಮಹತ್ಯೆಯನ್ನು ತಡೆಯಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಒಮ್ಮತದಿಂದ ಈ ಒಂದು ಆಯವ್ಯಯದಲ್ಲಿ ಏನಾದರೂ
ರೈತರ ಆತ್ಮ ತಡೆ ಇಡ್ತಕ್ಕಂಥ ಒಂದು ಉನ್ನತ ಮಟ್ಟದ ಸಮಿತಿನೇನಾದರೂ ಮಾಡಲಿಕ್ಕೆ ಸಾಧ್ಯತೆಗಳನ್ನು ಬಿ ಆರ್ ಪಾಟೀಲ್ ಅವರಿಗೆ ಬಿಟ್ಟುಕೊಡಲಾಯಿತು. ಮತ್ತು ಈ ಸಮಿತಿ ನಂತರ ವಿಶೇಷವಾಗಿ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಇಂಗಾಲದ ಪ್ರಮಾಣವನ್ನು ಹೆಚ್ಚು ಮಾಡೋದು, ಸಮಗ್ರ ಕೃಷಿ ಪದ್ಧತಿಗಳನ್ನು ಹೆಚ್ಚು ಮಾಡೋದು, ಮತ್ತು ದ್ವಿತೀಯ ಕೃಷಿ ಸೆಕೆಂಡ್ರಿ ಅಗ್ರಿಕಲ್ಚರ್, ಅದರಲ್ಲಿ ಪ್ರಾಸೆಸಿಂಗು, ಬ್ರ್ಯಾಂಡಿಂಗು, ಮಾರ್ಕೆಟಿಂಗು, ವ್ಯಾಲ್ಯೂ ಎಡಿಷನ್ನು, ಪ್ಯಾಕೇಜಿಂಗು ಅವನ್ನೆಲ್ಲ ಹೆಚ್ಚು ಒತ್ತು ಕೊಡೋದು. ಮತ್ತು ಇವೆಲ್ಲ ಮಾಡಬೇಕಾದ್ರೆ ನಾವು ಸಾಮಾನ್ಯವಾಗಿ ₹1 ಕೃಷಿ ಸಂಶೋಧನೆಯಲ್ಲಿ ಅಳವಡಿಸಿದರೆ ₹13 ರಾಜ್ಯಕ್ಕೆ ಹೆಚ್ಚಿಗೆ ಆದಾಯ ಆಗುತ್ತೆ. ಅದೇ ಒಂದು ತೋಟಗಾರಿಕೆಯಲ್ಲಿ ₹17-18 ಆದರೆ ಎನಿಮಲ್ ಹಸ್ಬೆಂಡ್ರಿ ವೆಟರ್ನರಿಯಲ್ಲಿ ನೀವು ₹1 ಖರ್ಚು ಮಾಡಿದರೆ R&Dನಲ್ಲಿ ₹23 ತನಕ ಲಾಭ ಬರ್ತದೆ ಅನ್ನೋದನ್ನು ಗಮನಿಸಿ. ಈ ಎನಿಮಲ್ ಕಾಂಪೌಂಡೆಂಟ್, ಹಾರ್ಟಿಕಲ್ಚರ್ ಕಾಂಪೌಂಡ್ ಮಾಡಿ ಸಮಗ್ರ ಕೃಷಿ ಪದ್ಧತಿಗಳನ್ನು ಮಾಡೋದು. ಮತ್ತು ಸೂಕ್ಷ್ಮ ನೀರಾವರಿ ಏರಿಯಾ ಕ್ಷೇತ್ರವನ್ನು ಹೆಚ್ಚಬೇಕಾದ್ರೆ ಡ್ಯಾಮ್ ಕಟ್ಟೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಮೊಕ್ಕೆರೋನ್ ಇರಿಗೇಷನ್ ಕ್ಷೇತ್ರವನ್ನು ಹೆಚ್ಚು ಮಾಡಿ ರಾಜ್ಯದ ಬಜೆಟ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ, ಗರಿಷ್ಠ ಪ್ರಮಾಣದಲ್ಲಿ ಮೈಕ್ರೋ ಇರಿಗೇಷನ್ಗೆ ಹಣ ಒದಗಿಸುವುದು. ಒಟ್ಟಾರೆಯಾಗಿ ಕೃಷಿಗೆ ಸಂಬಂಧಪಟ್ಟಂಥ ಯೋಜನೆಗಳಿಗೆ ಈಗ ಇಷ್ಟು ವರ್ಷಗಳಿಂದ ಏನು ಕೊಡಲಿಕ್ಕೆ ಬಂದಿದೆ ಬಜೆಟ್ನಲ್ಲಿ ಆಯವ್ಯಯದಲ್ಲಿ ಹಣ, ಅದರದ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಗೆ ಆಯವ್ಯಯದಲ್ಲಿ ಬಜೆಟನ್ನು ಘೋಷಿಸಬೇಕಂತ ಹೇಳ್ಕೊಂಡು ರೈತರೆಲ್ಲರೂ ಹೊರಟರು. ಇದು ಗ್ರಾಮೀಣ ಮಟ್ಟದಲ್ಲಿ ಅಥವಾ ತಾಲೂಕಾ ಜಿಲ್ಲಾ ಮಟ್ಟದಲ್ಲಿ ಈ ರೀತಿಯಾದಂಥ ರೈತ ಆತ್ಮಹತ್ಯೆ ತಡೆ ಹಿಡ್ತಕ್ಕಂಥ ಸಮಿತಿಗಳನ್ನು ಮಾಡಿ ಅಥವಾ ಈಗೇನಾಗಿದೆ ಅಂದರೆ ಪವರ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಎರಡೂ ಇರಬೇಕಾಗುತ್ತದೆ. ಈ ಒಂದು ಸಮಿತಿಗಳಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡೋದ್ರಲ್ಲಿ ಒಂದು ಅಧಿಕಾರವನ್ನು ವಹಿಸಿ ರೈತರ ಆತ್ಮಹತ್ಯೆಯನ್ನು ತಡೆ ಹಿಡಿಲಿಕ್ಕೆ ಏನೆಲ್ಲ ಸರ್ಕಾರ ಮಾಡಬಹುದು. ಇನ್ನೆಲ್ಲ ಕಮಿಟಿಗೆಲ್ಲ ಹೇಳೋದು ನೋಡಿದರೆ ರೈತರ ಆತ್ಮಹತ್ಯೆ ನಂತರ ಪರಿಹಾರ ಕೊಡೋದಕ್ಕಿಂತಲೂ, ಕೊಡಬೇಡ ಅಂತ ಹೇಳ್ತಾ ಇಲ್ಲ ಯಾರು, ಕೊಡೋದಕ್ಕಿಂತಲೂ ತಡೆ ಹಿಡಿಬೇಕಂತ ಏನೇನು ಒಂದು ಪರ್ಮನೆಂಟಾಗಿ ಏನು ಸೊಲ್ಯೂಷನ್ಗಳನ್ನು ಸರ್ಕಾರ ಮಾಡ್ಬೋದು ಅಂತ ಈ ಸಮಿತಿಗಳನ್ನು ಪಡೆದುಕೊಂಡು ಮಾಡಲಿಕ್ಕೆ ಒಂದು ಒಮ್ಮತದ ನಿರ್ಣಯ ಮಾಡಿ ಆಯವ್ಯಯಕ್ಕಿಂತ ಮುಂಚೆ ಈ ಒಂದು ಕೃಷಿ ತಂತ್ರಜ್ಞರ ಸಂಸ್ಥೆ ಬಿ ಆರ್ ಪಾಟೀಲ್ ಸಾಹೇಬರ ವೈಸ್ ಚೇರ್ಮನ್ ಅವರ ನೇತೃತ್ವದಲ್ಲಿ ಮತ್ತು MP ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಮತ್ತು ಕೃಷಿ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ರೈತರ ಪರವಾಗಿ ಏನೆಲ್ಲ ಈ ಆಯವ್ಯಯದಲ್ಲಿ ಘೋಷಣೆ ಆಗಬೇಕು, ತೋಟಗಾರಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಸೀರಿಕಲ್ಚರ್ ಆಗಿರ್ಬೋದು, ಫಿಶರೀಸ್ ಆಗಿರ್ಬೋದು, ಫಾರೆಸ್ಟ್ರಿ ಆಗಿರ್ಬೋದು, ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಸೀರಿಕಲ್ಚರ್ ಆಗಿರ್ಬೋದು, ಈ ಎಲ್ಲ ಕೂಡಿ ಸಮಗ್ರವಾಗಿ ರೈತರಿಗಾಗಿ ಏನೆಲ್ಲ ಹೆಚ್ಚು ಅವಕಾಶಗಳನ್ನು ಈ ಬಜೆಟ್ನಲ್ಲಿ ಮಾಡಬೇಕಂತ ಒಂದು ರೆಕಮೆಂಡೇಷನ್ಸ್ ಮಾಡಿ ಮುಖ್ಯಮಂತ್ರಿಗಳಿಗೆ ಬಿ ಆರ್ ಪಾಟೀಲ್ ಸಾಹೇಬರ ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಮೂಲಕ ಭೇಟಿ ಮಾಡಿ ಅವರಿಗೆ ಮಂಡನೆ ಮಾಡಬೇಕಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸಭೆಯನ್ನು ಮುಕ್ತಾಯ ಮಾಡಿದೆ. ಧನ್ಯವಾದಗಳು. ನಾನು ಡಾಕ್ಟರ್ AB ಪಾಟೀಲ್, ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷ. ಸೂಪರ್ ಸರ್, ಥ್ಯಾಂಕ್ ಯು.